ಧನು ಧನು ಎಲ್ಲಿದೆಯಾ ಬಾ ಇಲ್ಲಿ. ಹೇಳಿ ಡಾರ್ಲಿಂಗ್, ಯಾಕೆ ಇಷ್ಟೊಂದು ಕೂಗಾಡ್ತಾ ಇದ್ದೀರಾ? ಏನಾಯ್ತು? ನಾನು ನಿನ್ಗೆ ಏನು ಹೇಳಿದ್ದೆ? ಹಾಂ, ಅಷ್ಟು ಹೇಳಿದ್ರು ನೀನು ಅದೇ ಕೆಲಸ ಮಾಡ್ತಿದೀಯಲ್ಲ. ಏನಾಯ್ತು ಡಾರ್ಲಿಂಗ್, ಯಾಕೆ ಹಿಂಗೆ ಕೂಗಾಡ್ತಾ ಇದ್ದೀರಾ? ಇನ್ನೇನೆ ಮತ್ತೆ ಮನೇಲಿ ಅಡುಗೆ ಮಾಡು ಅಂತ ಹೇಳಿದ್ರೆ ಹೊರಗಡೆಯಿಂದ ಆರ್ಡರ್ ಮಾಡಿದ್ಯಾ ನೋಡಲ್ಲಿ, ಆರ್ಡರ್ ತಂದ್ಕೊಟ್ರು ಅವರು. ಓ ಇಷ್ಟೇನಾ? ಇಷ್ಟಕ್ಕೆ ಈ ಥರ ಕೂಗಾಡ್ತಾ ಇದ್ದೀರಾ? ಏನೋ ಎದ್ದೇಳೋದು ಸ್ವಲ್ಪ ಲೇಟ್ ಆಯಿತು. ಈಗ ನಾನು ಆಫೀಸ್ ಕೊಡಬೇಕು, ನೀವು ಆಫೀಸ್ ಕೊಡಬೇಕು. ಈಗ ಟೈಮ್ ಆಗುತ್ತೆ ತಾನೇ, ಅದಕ್ಕೆ ಆರ್ಡರ್ ಮಾಡಿದೆ. ತಪ್ಪೇನು? ಅಲ್ಲ ಕಣೆ, ಪ್ರತಿದಿನ ಹಿಂಗೆ ಹೊರಗಡೆ ತಿಂತಾ ಇದ್ರೆ 3 ಹೊತ್ತು ಹೊರಗಡೆ ತಿಂದರೆ ಆರೋಗ್ಯ ಏನಾಗ್ಬೇಕು ಹೇಳು? ಹಾಂ, ಮನೇಲಿ ಅಟ್ಲೀಸ್ಟ್ ಯಾವತ್ತೋ ಒಂದಿನ ಹುಷಾರಿಲ್ಲ ಅಂತನೋ ಇಲ್ಲ ಏನೋ ಲೇಟ್ ಆಯಿತು ಅಂತನೋ ಯಾವ್ದಾದ್ರು ಒಂದಿನ ಆರ್ಡರ್ ಮಾಡ್ಕೋಬೋದು. ಆದರೆ ನೀನು ಪ್ರತಿದಿನ ಇದೇ ಕೆಲಸ ಮಾಡ್ತಿದ್ಯಾ. ಸರಿ, ಈಗ ನಾನು ಏನು ಮಾಡಬೇಕು? ಈಗ ತಂದಿರೋ ಆರ್ಡರ್ ತೊಗೊಂಡೋಗಿ ಬಿಸಾಕೋಕ್ಕಾಗುತ್ತಾ? ಇಲ್ಲ ವಾಪಸ್ ಕೊಟ್ಟು ಕಳ್ಸೋಕ್ಕಾಗುತ್ತಾ? ಈಗ ತಂದಾಗಿದೆ ತಾನೇ, ತಿನ್ನಿ. ಸಂಜೆಯಿಂದ ನೋಡೋಣ. ಹೇಗಿದ್ರು ನಿಮಗೆ ಆಫೀಸಲ್ಲಿ ಲಂಚ್ ಇದೆ, ನನಗೂ ಆಫೀಸಲ್ಲಿ ಲಂಚ್ ಪ್ರೊವೈಡ್ ಮಾಡ್ತಾರೆ. ಸೊ ನಾವ್ಯಾಕೆ ಟೆನ್ಷನ್ ಮಾಡ್ಕೋಬೇಕು? ಲಂಚ್ ತೊಗೊಂಡೋಗ್ಬೇಕು ಅನ್ನೋ ಚಿಂತೆ ಇಲ್ಲ. ಬೆಳಿಗ್ಗೆ ಟಿಫನ್ ಒಂದು ತಿನ್ಕೊಂಡ್ರೆ ಇನ್ನು ಸಂಜೆ ಬರಬೇಕಾದ್ರೆ ಆದರೆ ಇಲ್ಲಿ ಬಂದು ಊಟ ಮಾಡ್ಬೋದು. ಇಲ್ಲ ಅಂತಂದರೆ ಅಲ್ಲ ಎಲ್ಲಾದರೂ ಹೊರಗಡೆ ತಿನ್ಕೊಂಬಂದ್ರೆ ಮುಗಿಯಿತು. ಅಷ್ಟಕ್ಕೆ ಯಾಕೆ ಇಷ್ಟೊಂದು ಕೂಗಾಡ್ತಾ ಇದ್ದೀರಾ? ನಿಮಗೆ ಗೊತ್ತು ತಾನೇ ನನಗೆ ಅಡುಗೆ ಮಾಡೋಕ್ಕೆ ಬರಲ್ಲ ಅಂತ. ಹೌದು ಧನು, ನಿನ್ಗೆ ಅಡುಗೆ ಮಾಡೋಕ್ಕೆ ಬರಲ್ಲ ಅನ್ನೋದು ನನಗೆ ಗೊತ್ತು. ಆದರೆ ಅಡುಗೆ ಮಾಡೋದನ್ನ ಕಲಿಬೇಡ ಅಂತ ಯಾರು ಹೇಳಿಲ್ವಲ್ಲ. ಇವಾಗೇನು ಯೂಟ್ಯೂಬ್ ತೆಗೆದ್ರೆ ಎಷ್ಟೊಂದು ರೆಸಿಪೀಸ್ ನಾವು ಕೇಳಿದ ರೆಸಿಪಿ ತೋರಿಸುತ್ತೆ. ಹಾಂ, ಯಾವುದಾದ್ರೂ ಒಂದು ಯೂಟ್ಯೂಬ್ ಚಾನಲ್ನ ನೋಡಿಕೊಂಡು ಅಡುಗೆ ಮಾಡೋದು ಕಲಿಬೋದು ತಾನೇ. ನೋಡಿ ರಾಜು, ನನಗೆ 3 ಹೊತ್ತು ಮನೆಯಲ್ಲಿ ಅಡುಗೆ ಬೇಯಿಸ್ಕೊಂಡಿರೋದಕ್ಕೆ ಇಷ್ಟ ಇಲ್ಲ. ಎಲ್ಲರ ಥರ ನಾನಲ್ಲ. ನಾನು ದುಡಿತಾ ಇದ್ದೀನಿ, ನಾನು ದುಡಿಬೇಕು ಅನ್ನೋ ಆಸೆ ಇದೆ. ಇದೆಲ್ಲ ಗೊತ್ತಿದ್ದು ತಾನೇ ನೀವು ನನ್ನ ಇಷ್ಟಪಟ್ಟು ಮದುವೆ ಆಗಿದ್ದು. ಅದೇ ನಾನು ಮಾಡಿರೋ ಮೊದಲನೇ ತಪ್ಪು ಅದೇನೇನೆ. ನಿನ್ನ ಇಷ್ಟಪಟ್ಟು ಮನೆಯವ್ರನ್ನೆಲ್ಲ ವಿರೋಧ ಹಾಕೊಂಡು ನಿನ್ನ ಮದುವೆ ಆದ್ನಲ್ಲ, ಅದು ನನ್ನ ತಪ್ಪು. ನೋಡಿ ರಾಜು, ನಾನೇನು ನಿಮ್ಮ ಹಿಂದೆ ಬಂದು ನನ್ನ ಇಷ್ಟಪಡಿ ನನ್ನ ಮದುವೆ ಆಗಿ ಅಂತ ಕೇಳ್ಕೊಂಡಿರಲಿಲ್ಲ. ನೀವೇ ನನ್ನ ಹಿಂದೆ ಬಿದ್ದು ನನ್ನ ಇಷ್ಟಪಟ್ಟು ಮದುವೆ ಆಗಿದ್ದು. ಇವಾಗ ನೋಡಿದ್ರೆ ಈ ಥರ ಮಾತಾಡ್ತಾ ಇದ್ದೀರಲ್ಲ. ಏನಾದರೂ ಮಾಡ್ಕೊ, ನನಗೂ ಆಫೀಸಿಗೆ ಟೈಮ್ ಆಗ್ತಾ ಇದೆ. ನೀನು ಏನು ತಿಂಡಿ ತರಿಸಿದ್ಯೋ ಅದು ನೀನೇ ತಿನ್ನು, ನಾನು ಹೊರಗಡೆನೇ ತಿನ್ಕೊತೀನಿ. ಆಯಿತು, ನಿಮ್ಮ ಇಷ್ಟ. ನೀವು ಏನಾದರೂ ಮಾಡ್ಕೊಳ್ಳಿ. ತರಿಸಿರೋದನ್ನ ನಾನು ತಿನ್ಬಿಟ್ಟು ನಾನು ಆಫೀಸ್ ಕೊಡ್ತೀನಿ. ಛೇ, ಮದುವೆಗೆ ಮುಂಚೆ ಯಾವ ಥರ ಇದ್ರು? ಹಾಂ, ಮದುವೆ ಆದಮೇಲೆ ನನ್ನ ಪ್ರೀತಿನೇ ಇಲ್ಲ ಇವ್ರಿಗೆ. ಅದಕ್ಕೆ ಹೇಳೋದು ಮದುವೆ ಆಗಬಾರ್ದು ಅಂತ. ಮದುವೆ ಆದರೆ ಈ ಥರ ಎಲ್ಲ ಫ್ಯಾಮಿಲಿ ಮ್ಯಾಟ್ರಿಗೆಲ್ಲ ತಲೆ ಕೆಡಿಸ್ಕೊಬೇಕು. ಇವಾಗ ಅನಿಸ್ತಾ ಇದೆ ಮದುವೆ ಆಗದೆ ಇದ್ದಿದ್ರೇ ಚೆನ್ನಾಗಿರ್ತಿತ್ತು ಅಂತ. ಗುಡ್ ಮಾರ್ನಿಂಗ್ ರಾಜು. ಏನಿವತ್ತು ಇಷ್ಟೊಂದು ಬೇಗ ಬಂದ್ಬಿಟ್ಟಿದ್ದೀರಲ್ಲ? ಗುಡ್ ಮಾರ್ನಿಂಗ್ ರೀಟಾ. ತಿಂಡಿ ಮಾಡಿದ್ರಾ? ಹಾಂ, ತಿಂಡಿ ಆಯಿತು, ತಿನ್ಕೊಂಡು ಬಂದೆ. ರಾಜು, ಇಫ್ ಯು ಡೋಂಟ್ ಮೈಂಡ್, ನಾನು ನಿಮ್ಮ ಹತ್ರ ಏನೋ ಸ್ವಲ್ಪ ಮಾತಾಡಬೇಕಾಗಿತ್ತು. ಹೇಳು ರೀಟಾ, ಅದಕ್ಕೇನಂತೆ? ನೀವು ಯಾಕೆ ಡೈಲಿ ಹೋಟೆಲಲ್ಲಿ ಟಿಫನ್ ಮಾಡ್ತಾ ಇರ್ತೀರಲ್ಲ? ಯಾಕೆ ಮನೆಯಲ್ಲಿ ನಿಮ್ಮ ವೈಫ್ ಅಡುಗೆ ಮಾಡಲ್ವಾ? ಅಯ್ಯೋ, ಅದ್ರ ಬಗ್ಗೆ ಯಾಕೆ ಹೇಳ್ತೀಯ ರೀಟಾ? ನಾನು ಅವಳನ್ನ ಮದುವೆ ಆಗಿದ್ದೆ ಒಂದು ದೊಡ್ಡ ತಪ್ಪು ಅನ್ನಿಸ್ತಾ ಇದೆ ಈಗ. ಅಲ್ಲ, ನಾನು ನಮ್ಮಪ್ಪ ಅಮ್ಮನ್ನು ವಿರೋಧ ಹಾಕ್ಕೊಂಡು ಇವಳು ಮದುವೆ ಆದೆ. ಆದರೆ ಇವಳಿಗೆ ನನ್ನ ಮೇಲೆ ಸ್ವಲ್ಪನೂ ಪ್ರೀತಿನೇ ಇಲ್ಲ. ಯಾವಾಗಲೂ ಮನೆಯಲ್ಲಿ ಜಗಳ, ಮನೆಯಲ್ಲಿ ಗಲಾಟೆ, ಇದರಿಂದ ಮನೆಗೆ ಹೋಗೋಕ್ಕೆ ಬೇಜಾರು ಅನ್ನಿಸುತ್ತೆ. ಅಷ್ಟೊಂದು ಬೇಜಾರಾಗುತ್ತೆ. ಓ ಸೋ ಸಾರಿ. ಇಫ್ ಯು ಡೋಂಟ್ ಮೈಂಡ್, ನಾನು ಇವತ್ತು ಟಿಫನ್ ಸ್ವಲ್ಪ ಜಾಸ್ತಿನೇ ತೊಗೊಂಬಂದಿದ್ದೀನಿ. ಮಧ್ಯಾಹ್ನ ನೀವು ನನ್ನ ಜೊತೆನಲ್ಲೇ ಲಂಚ್ ಮಾಡ್ತೀರಾ? ಲಂಚ್ ಇಲ್ಲೇ ಪ್ರೊವೈಡ್ ಮಾಡ್ತಾರಲ್ಲ, ಬಟ್ ನೀವು ಏನಕ್ಕೆ ತೊಗೊಂಬಂದಿದ್ದೀರಾ ಲಂಚ್ನ? ಓ ಸಾರಿ, ನಾನು ಬೆಳಿಗ್ಗೆ ಟಿಫನ್ ಮಾಡೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬಾಕ್ಸ್ ಹಾಕ್ಕೊಂಡು ಬಂದೆ. ಇವಾಗ ಇನ್ನೂ ತಿಂದಿಲ್ಲ, ಅದನ್ನೇ ಮಧ್ಯಾಹ್ನ ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮಗೂ ನನ್ನ ಕೈ ಅಡುಗೆ ಯಾವ ರೀತಿ ಇರುತ್ತೆ ಅಂತ ಟೇಸ್ಟ್ ಮಾಡಿಸ್ಬೋದಲ್ಲ? ಓ, ದಟ್ಸ್ ರಿಯಲಿ ಗ್ರೇಟ್. ಸರಿ, ಮಧ್ಯಾಹ್ನ ನಾನು ನಿಮ್ಮ ಜೊತೆನಲ್ಲೇ ಲಂಚ್ ಮಾಡ್ತೀನಿ. ಥ್ಯಾಂಕ್ ಯು ರಾಜು. ಓಕೆ, ನಾನು ಆಮೇಲೆ ಬರ್ತೀನಿ. ಓಕೆ ರೀಟಾ, ನನಗೂ ಸ್ವಲ್ಪ ಕೆಲಸ ಇದೆ, ನಾನು ಅದನ್ನು ಮಾಡ್ಕೋತಾ ಇರ್ತೀನಿ. ಹೇ ಹಾಯ್ ರಾಜು, ಗುಡ್ ಮಾರ್ನಿಂಗ್. ಏನಪ್ಪ ಬೆಳಗ್ಗೆನೆ ಮುಖ ಊದಿಸ್ಕೊಂಡು ಕೂತಿದ್ಯಾ? ಏನು ಮತ್ತೆ ಮನೇಲಿ ಗಲಾಟಿನಾ? ಅಯ್ಯೋ ನಿನಗೆಲ್ಲ ಗೊತ್ತಿದ್ದು ಹಿಂಗೆ ಕೇಳ್ತೀಯಲ್ಲೋ. ಅಯ್ಯೋ, ನನಗಂತೂ ಸಾಕಾಗೋಗಿದೆ ಕಣ. ಬಿಡು ಮಚ್ಚೆ, ಚಿಲ್. ನಿನಗೊಂದು ವಿಷಯ ಗೊತ್ತಾ? ರೀಟಾ ನಿನಗೆ ಕಾಳಾಗ್ತಿದ್ದಾಳೆ. ಸ್ಟುಪಿಡ್, ಆ ಥರ ಎಲ್ಲ ಮಾತಾಡ್ಬಾರ್ದು ಕಣೋ. ಹೇ ಸೀರಿಯಸ್ಲಿ, ನಾನು ನಿಜ ಹೇಳ್ತಾ ಇದ್ದೀನಿ. ಹೋಗಪ್ಪ, ಸುಮ್ಮನೆ ಕೆಲಸ ಮಾಡ್ಕೋಗಪ್ಪ. ಈ ಥರ ಎಲ್ಲ ಮಾತಾಡೋಕೆ ಬಿಡಬೇಡ. ನನಗೆ ಆಲ್ರೆಡಿ ಮದುವೆ ಆಗಿದೆ. ಓಕೆ, ಪರವಾಗಿಲ್ಲ. ನಿನಗೆ ಹೋಗ್ತಾ ಹೋಗ್ತಾ ಮುಂದೆ ಗೊತ್ತಾಗುತ್ತಲ್ಲ, ಆವಾಗ ನೀನೇ ನನ್ನ ಹತ್ರ ಬಂದು ಹೇಳ್ತೀಯ. ಸರಿ, ಏನೋ ಡೀಪಾಗಿ ಕೆಲಸ ಮಾಡ್ತಾಯಿದ್ದೀಯಾ? ಮಾಡು ಮಾಡು. ಏನು ಆಫೀಸಲ್ಲೆಲ್ಲ ನೀನೇ ತುಂಬ ಚೆನ್ನಾಗಿ ವರ್ಕ್ ಮಾಡೋದು ಅಂತ ಹೊಗಳಿಸ್ಕೋಬೇಕು ಅಂತ ಆಸೆನಾ? ಏನೋ ನೀನು ನಮ್ಮ ಕೆಲಸ ನಾವು ಮಾಡ್ಬೇಕು ತಾನೇ. ಸರಿನಪ್ಪ, ಆಯಿತು, ಮಾಡು ಮಾಡು. ಹೋಗಿ ಹೋಗಿ ಆ ರೀಟಾ ಈ ಗೂಬೆ ನನ್ನ ಮಗನ ಕಾಳಾಗ್ತಾಳೆ. ಅದು ಬಿಟ್ಟು ನನ್ನ ಜೊತೆನಾದ್ರು ಬಂದಿದ್ರೆ ಅದ್ರ ಮಜಾನೇ ಬೇರೆ ಇರ್ತಿತ್ತು. ಛೇ, ನಾನು ಟ್ರೈ ಮಾಡಿದೆ, ಬಟ್ ಅವಳು ನನಗೆ ಬೀಳಲೇ ಇಲ್ಲ. ಈ ನನ್ನ ಮಗ ಗೂಬೆ ನನ್ನ ಮಗನ ಇಷ್ಟಪಡ್ತಿದ್ದಾಳೆ. ಈ ನನ್ನ ಮಗನಿಗೆ ಹೇಳೋಕೆ ಹೋದರೆ ಈ ನನ್ನ ಮಗ ತಲೆನೇ ಕೆಡಿಸ್ಕೊಳ್ಳಲ್ಲ. ಇರಲಿ ಇರಲಿ. ಛೇ, ವಿಷಯ ಗೊತ್ತಿಲ್ಲದೆ ನಾನು ನಮ್ಮ ಅಪ್ಪ ಮನೆಯಿಂದ ಇಷ್ಟು ದಿನದವರೆಗೂ ದೂರ ಇದ್ನಲ್ಲ. ನನಗಂತೂ ಇವತ್ತು ತುಂಬ ಖುಷಿ ಆಗ್ತಾ ಇದೆ. ನಾನು ಮತ್ತೆ ನಮ್ಮ ಮನೆಯಲ್ಲಿ, ನನ್ನ ತವ್ರ ಮನೆಯಲ್ಲಿ ಬಂದು ಈ ಥರ ಕುತ್ಕೊಂಡು ಮಾತಾಡ್ತೀನಿ, ಇಷ್ಟು ಸಮಾಧಾನವಾಗಿರ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನಿಜವಾಗ್ಲೂ ಹೆಣ್ಮಕ್ಳಿಗೆ ತಾಯಿ ಮನೆ ಅನ್ನೋದು ತುಂಬ ಮುಖ್ಯ. ಆ ಮನೆಯಲ್ಲಿ, ಗಂಡನ ಮನೆಯಲ್ಲಿ ಎಷ್ಟೇ ಆಸ್ತಿ ಅಂತಸ್ತು ತನ್ನವರು ಅಂತ ಯಾರೇ ಇದ್ರೂ ತವ್ರ ಮನೆಗೆ ಬಂದಾಗ ಆಗೋ ಖುಷಿ ಇದೆಯಲ್ಲ, ಅದಕ್ಕೆ ಸಮ ಯಾವುದೂ ಇಲ್ಲ.
ನೋಡ್ರಪ್ಪ, ನಿಮಗೂ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಸಣ್ಣ ಪುಟ್ಟ ವಿಚಾರಕ್ಕೆ ಮನೆ ಹೆಣ್ಮಕ್ಳನ್ನ ಮನೆಗೆ ಬರಬೇಡ ಅಂತ ಹೇಳೋದಿರ್ಬೋದು, ಇಲ್ಲ ಮನೆ ಹೆಣ್ಮಕ್ಳು ನಾನು ನಿಮ್ಮ ಮನೆಗೆ ಬರಲ್ಲ ಅಂತ ಹೇಳಿ ಅಣ್ಣ ತಮ್ಮದಿರ ಜೊತೆ ಆಸ್ತಿ ವಿಚಾರಕ್ಕೆ ಅಥವಾ ಬೇರೆ ವಿಚಾರಗಳಿಗೆ ಜಗಳ ಮಾಡಿಕೊಂಡು ನಾನು ಬರಲ್ಲ ಹಾಗೆ ಹೀಗೆ ಅಂತ ಕೂಗಾಡೋದಿರ್ಬೋದು, ಮಾಡೋಕ್ಕೆ ಹೋಗಬೇಡಿ. ಮನುಷ್ಯನ ಜೀವನ ಇರೋದು ಒಂದೇ, ನೀರಿನ ಮೇಲೆ ಗುಳ್ಳೆ ಇದ್ದಂಗೆ. ಆ ಜೀವನದಲ್ಲಿ ಎಲ್ಲರಿಗೂ ಒಳ್ಳೇದಾಗೋ ಥರನೇ ನಡ್ಕೊಳ್ಳೋಣ, ಎಲ್ಲರಿಗೂ ಖುಷಿ ಆಗೋ ಥರ ಇರೋಣ. ಸತ್ತಾಗ ಹೊತ್ಕೊಂಡು ಹೋಗೋದೇನು ಇಲ್ಲರಪ್ಪ, ಎಲ್ಲನೂ ಇಲ್ಲೇ ಬಿಟ್ಟು ಹೋಗಬೇಕು. 6 ಅಡಿ 3 ಅಡಿ ಜಾಗನೂ ನಮ್ಮದು ಅಂತ ಹೇಳೋಕ್ಕಾಗೋದಿಲ್ಲ. ಇವಾಗೆಲ್ಲ ನಾನು ಕರೆಂಟ್ ಕೊಡ್ತಾ ಇದ್ದಾರೆ ಬಾಡಿಗಳನ್ನ. ಹಾಗಾಗಿ ಇದ್ದಷ್ಟು ದಿನ ನಮ್ಮವ್ರ ಜೊತೆ ತುಂಬ ಖುಷಿಯಾಗಿರೋದಕ್ಕೆ ಟ್ರೈ ಮಾಡೋಣ. ಯಾಕೆ ಸೀತಾ, ಏನು ಯೋಚನೆ ಮಾಡ್ತಾ ಕೂತಿದೀಯಾ? ಇನ್ನೂ ಬೇಜಾರಿದೆಯಾ ನಮ್ಮ ಮೇಲೆ? ಛೇ ಹಾಗೇನಿಲ್ಲ ಅದಕ್ಕೆ, ಸುಮ್ಮನೆ ಹಾಗೆ ಏನೋ ಯೋಚನೆ ಮಾಡ್ತಾ ಕೂತಿದ್ದೆ ಅಷ್ಟೇ. ಅಣ್ಣ ಎಲ್ಲೋದ? ಅಯ್ಯೋ ನಿಮ್ಮಣ್ಣನ ಊಟಕ್ಕೆ ಬಾಳೆ ಎಲೆ ತಗೊಂಡ್ಬರ್ತೀನಿ, ನನ್ನ ತಂಗಿಗೆ ಬಾಳೆ ಎಲೆ ಊಟ ಅಂದರೆ ತುಂಬ ಇಷ್ಟ ಅಂತ ಅಂದ್ಕೊಂಡು ತೋಟದ ಹತ್ರ ಹೋಗಿದ್ದಾರೆ. ಇನ್ನೇನು ಬಂದ್ಬಿಡ್ತಾರೆ ಇರು. ಅಯ್ಯೋ ಅದಕ್ಕೆ ಇದೆಲ್ಲ ಯಾಕೆ ಬೇಕಾಗಿತ್ತು? ಹಾಗಂದರೆ ಹೇಗೆ ಸೀತಾ, ಇಷ್ಟು ದಿನ ಆದಮೇಲೆ ನಮ್ಮ ಮನೆಗೆ ಬಂದಿದೆಯಾ? ನೀನು ನನ್ನ ಮಗನ ಮದುವೆಗೆ ಕೂಡ ಬಂದಿರಲಿಲ್ಲ, ಅಂಥದ್ರಲ್ಲಿ ನಾವು ಇಷ್ಟು ಮಾಡದೇ ಇದ್ರೆ ಹೇಗೆ ಹೇಳು? ನಾನು ನಿನ್ಗೆ ಇಷ್ಟ ಅಂತ ಹೇಳಿ ಹೋಳಿಗೆ ಮಾಡ್ತಾಯಿದ್ದೀನಿ ಗೊತ್ತಾ? ಏನು ಹೋಳಿಗೆ ಮಾಡ್ತಾಯಿದ್ದೀರಾ? ನಿಜವಾಗ್ಲೂ ತುಂಬ ಖುಷಿ ಆಗ್ತಿದೆ ಅದಕ್ಕೆ. ನಿಜ ಏನು ಅಂತ ತಿಳ್ಕೊಳ್ಳದೆ ನಾನೇ ದೊಡ್ಡ ತಪ್ಪು ಮಾಡಿಬಿಟ್ನೇನೋ ಅಂತ ಅನ್ನಿಸ್ತಾ ಇದೆ. ಇರಲಿ ಬಿಡು ಸೀತಾ, ಏನೋ ಕೆಟ್ಟಗಳಿಗೆ ಆಗೋಗಿರೋದನ್ನೇ ಯಾಕೆ ನೆನಪಿಸ್ಕೋಬೇಕು? ಇನ್ಮೇಲೆ ಈಗ ಬಂದಿದೆಯಾ ತಾನೇ, ಇನ್ಮೇಲೆ ಇದೇ ಥರ ಬರ್ತಾ ಹೋಗ್ತಾ ಇರು. ನಮಗೂ ಇನ್ನು ಯಾರಿದ್ದಾರಮ್ಮ? ಹಾಂ, ಈಗ ನೀನು ಇರೋಳೊಬ್ಳು ನಾದ್ನಿ, ನೀನು ಬರಲ್ಲ ಅಂತಂದರೆ ಊರ ಜನ ಎಷ್ಟು ಆಡ್ಕೋತಾರೆ ಗೊತ್ತಾ? ನನ್ನ ಮಗನ ಮದುವೆನಲ್ಲಿ ಎಷ್ಟು ಜನ ಕೇಳಿದ್ರು ಗೊತ್ತಾ, ಯಾಕೆ ಬಂದಿಲ್ಲ ಅಂತವ. ನಾವು ಹಿಂಗೆ ಏನೇನೋ ಹೇಳ್ಕೊಂಡು ಸುಮ್ಮನೆ ಹಾಗೆ ಟ್ಯಾಪೆ ಹಾಕ್ತಾವೆ ಅಷ್ಟೇ. ಹೋಗಲಿ ಬಿಡು, ಹಳೇದೆಲ್ಲ ಮಾತಾಡಿ ಮನ್ಸಿಗೆ ಬೇಜಾರು ಮಾಡ್ಕೊಳ್ಳೋದೇನಕ್ಕೆ? ಸರಿ, ನಿನಗೆ ಇನ್ನೇನಾದರೂ ಬೇಕಿದ್ರೆ ಹೇಳು, ಈಗಲೇ ರೆಡಿ ಮಾಡಿಬಿಡ್ತೀನಿ. ನನ್ನ ಸೊಸೆಗೂ ಇನ್ನೂ ಅಡುಗೆ ಬರಲ್ಲ, ಎಲ್ಲ ನಾನೇ ನೋಡ್ಕೋಬೇಕು. ಸ್ವಲ್ಪ ಹೇಳ್ಕೊಟ್ಟಿದ್ದನ್ನು ಮಾಡ್ತಾಳೆ ಅಷ್ಟೇ, ಇನ್ನು ಈಗ ಕಲಿತಾ ಇದ್ದಾಳೆ. ಅಯ್ಯೋ ಅದಕ್ಕೆ ಕಲ್ತ್ಕೋತಾಳೆ ಬಿಡಿ, ಅದಕ್ಕೆ ಏನಂತೆ. ನಾನು ಪಾಪ ಬಂದಾಗ ಸ್ವಲ್ಪ ಬೇಜಾರಾಗೋ ಥರ ಮಾತಾಡ್ಬಿಟ್ಟೆ, ಏನಾದರೂ ಬೇಜಾರು ಮಾಡ್ಕೊಂಡ ಏನೋ. ಅಯ್ಯೋ ಸೀತಾ, ನೀನು ಆ ಥರ ಎಲ್ಲ ತಿಳ್ಕೊಳ್ಳೋಕ್ಕೆ ಹೋಗಬೇಡ, ಅವಳಿಗೆ ಏನೂ ಬೇಜಾರಿಲ್ಲ. ಲೇ ಗಿಡ್ಮುಳಿ, ಇಲ್ಲಿ ಬಂದು ನಿಂತಿದ್ದೀಯೇನೆ? ಅಲ್ಲಿ ಆ ಹುಡುಗಿ ಒಂದೇ ಒಬ್ಬಿಟ್ಟು ತರ್ತೈತೆ, ಹೋಗಿ ನೀನು ತಟ್ಟಬೇಕು ತಾನೇ? ಆಗಳಪ್ಪ ನೋಡಿ ಇವ್ರ ಕತೆಯ. ಅಲ್ಲ ಕಣ್ರಿ, ಇಷ್ಟೊತ್ತವರೆಗೂ ಒಬ್ಬಿಟ್ಟು ಮಾಡಿದ್ದು ನಾನೇ. ಇಷ್ಟೊತ್ತು ಗಂಟೆ ಒಬ್ಬಿಟ್ಟು ತಟ್ಟಿ ಸಾಕಾಯ್ತು, ಸೊಂಟ ಎಲ್ಲ ನೋವಾಯ್ತಲ್ಲ ಅಂತ ಹೇಳ್ಬಿಟ್ಟು ರಮ್ಯ ಇದೊಂದು 4 ತಟ್ಟಪ್ಪ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟು ಬಂದಿರೋದೆ ನಾನು. ಬಂದ್ಬಿಟ್ರೆ ಇಲ್ಲಿ ಒಬ್ಬಿಟ್ಟು ತಟ್ಟುವೆ ಸೊಸೆ ಒಬ್ಳೆ ಮಾಡ್ತಾವಳೆ ಅಂತವ. ಹೌದಾ? ನನಗೆ ಹೆಂಗೆ ಗೊತ್ತಾಗಬೇಕು? ನಾನು ಇವಾಗ ಬಾಳೆ ಎಲೆ ಇಡೋಣ ಅಂತ ಒಳಗಡೆ ಹೋದ, ಪಾಪ ಸೊಸೆ ಒಬ್ಳೆ ಕುತ್ಕೊಂಡು ಮಾಡ್ತಿದ್ಲಲ್ಲ, ಪಾಪ ಅನ್ನಿಸ್ತು. ಅದಕ್ಕೆ ನಿನ್ನ ಹತ್ರ ಬಂದ್ಬಿಟ್ಟು ಹಂಗೆ ಅನ್ನಪ್ಪ. ಅಷ್ಟಕ್ಕೆ ಯಾಕೆ ಹಿಂಗಾಡ್ತೀಯ? ಹಾಂ, ಅಷ್ಟೊಂದು ಪಾಪ ಅನ್ಸಿದ್ರೆ ನೀವೇ ಹೋಗಿ ಮಾಡ್ಕೊಡೋರು. ಚೆನ್ನಾಗಿ ಹೇಳ್ತಾರೆ. ಏನು ಸೀಮೆಗಿಲ್ಲದ ಮಾವ ದೊಡ್ಡದಾಗಿ ಸೊಸೆ ವಹಿಸ್ಕೊಂಬಂದ್ಬಿಟ್ರು. ಇಷ್ಟೊತ್ತವರೆಗೂ ಒಬ್ಬಿಟ್ಟು ತಟ್ಟಿ ಸೊಂಟ ಎಲ್ಲ ನೋವಾಗಿ ಹೊರಗಡೆಗೆ ಹಂಗೆ ಓಡಾಡ್ಕೊಂಡು ಹೋಗೋಣ, ಹಂಗೆ ಸೀಟನ್ನು ಮಾತಾಡ್ಸ್ಕೊಂಡು ಹೋಗೋಣ, ಒಬ್ಳೆ ಕೂತಾಳೆ ಅಂತ ನಾನು ಬಂದರೆ ನಾನು ಮಾಡೋದೇ ಇಲ್ಲ, ನಾನು ಒಂದೇ ಕಡೆ ಕೂತಿರ್ತೀನಿ, ಏನು ಕೆಲಸ ಮಾಡಲ್ಲ ಅನ್ನೋ ಥರ ಹೇಳಕ್ಕೋತಾರೆ. ಹಾಂ, ಮನೇಲಿ ಅರ್ಧಕ್ಕರ್ಧ ಕೆಲಸ ನಾನೇ ಮಾಡೋದು. ಆಯಿತು ಕಣವ, ಎಲ್ಲ ಕೆಲಸ ನೀನೇ ಮಾಡ್ತೀಯ ಆಯಿತಾ? ತಪ್ಪಾಯಿತು, ನಂದೇ ತಪ್ಪಾಯಿತು, ಹೇಳಿದ್ದು ನಂದೇ ತಪ್ಪು ಆಯಿತಾ? ಈಗ ಸಮಾಧಾನನಾ? ಸರಿ ಆಯಿತು, ಹೋಗು, ಬಾಳೆ ಎಲೆ ತಂದಿದ್ದೀನಿ, ಊಟಕ್ಕೆಲ್ಲ ರೆಡಿ ಮಾಡೋಗು. ಸೀತಾ ಬಾ, ಊಟ ಮಾಡು ಬಾ. ಬೆಳಿಗ್ಗೆ ಅದು ಏನು ತಿನ್ಕೊಂಬಂದಿದ್ದೋ ಏನೋ, ಬಾ ಕೈ ತೊಳ್ಕೊಬ, ಊಟ ಮಾಡುವೆ. ಸರಿ ಅದಕ್ಕೆ ಆಯಿತು. ಅಣ್ಣ ನೀನು ಬಾ ಅಣ್ಣ, ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ. ಎಷ್ಟೊಂದು ದಿನ ಆಗೋಯ್ತು ನಾವೆಲ್ಲ ಒಟ್ಟಿಗೆ ಕುತ್ಕೊಂಡು ಊಟ ಮಾಡಿ, ಇವತ್ತಾದರೂ ಆ ಖುಷಿ ಸಿಗಲಿ ನನಗೆ. ಸರಿ ಆಯಿತು ಕಣಮ್ಮ ಸೀತಾ, ಬಾ ಕೈ ತೊಳ್ಕೊಳ್ಳೋಣ, ಬಾ ಊಟ ಮಾಡೋಣ.